ಹಲೋ ಫ್ರೆಂಡ್ಸ್, ನಾನು ಈ ದಿನ ರಾಜ್ಮಾ ಮತ್ತು ಹೂಕೋಸಿನ ಗ್ರೇವಿ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ಇದನ್ನು ನಾನು ಬೆಳಿಗ್ಗೆ ನೆನೆಸಕ್ಕೆ ಹಾಕಿದೆ ನೋಡಿ. ಈ ಥರ ಚೆನ್ನಾಗಿ ಇದು ನೆನೆದಿದೆ. ಇವಾಗ ನಾನು ಇದರಿಂದ ಗ್ರೇವಿ ಮಾಡ್ತೀನಿ. ನಂತರ ಹೂಕೋಸು ಕಟ್ ಮಾಡ್ಕೋತೀನಿ ಇವಾಗ. ನಂತರ ಟೊಮೆಟೊ ಇಟ್ಕೊಂಡಿದ್ದೀನಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಒಂದು ಗೆಡ್ಡೆ ಬಿಡಿಸ್ಕೊಂಡು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ, ತೆಂಗಿನಕಾಯಿ, ಸಾಂಬಾರು ಸೊಪ್ಪು ಮತ್ತು ಮಸಾಲೆನ ಸೇರಿಸ್ತೀನಿ. ಏನೇನು ಮಸಾಲೆ ಸೇರಿಸ್ತೀನಿ ಅಂತ ತೋರಿಸ್ತೀನಿ. ಇವಾಗ ಇದು ನೋಡಿ, ಇದನ್ನು ಹಚ್ಕೋತೀನಿ. ಇದನ್ನು ಇದು ರೆಡಿ ಆಯಿತು ನೋಡಿ. ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಇದರಲ್ಲಿ ಉಪ್ಪು ಹಾಕಿದ್ದೀನಿ, ನೀರಿಗೆ ಉಪ್ಪು ನೀರಲ್ಲಿ ಇದನ್ನ ಹಾಕಿಟ್ಟಿದ್ದೀನಿ. ಇದು ಸ್ವಲ್ಪ ಹೊತ್ತು ಇಡ್ತೀನಿ. ನಂತರ ಇದನ್ನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಉಪ್ಪು ನೀರಲ್ಲಿ ಈಗ ಸ್ವಲ್ಪ 5 ನಿಮಿಷ ಇಡ್ತೀನಿ. ಇದನ್ನು ಈರುಳ್ಳಿ ಬಿಡಿಸ್ಕೊತಾ ಇದ್ದೀನಿ. ಇವಾಗ ಇದು ರೆಡಿ ಆಯಿತು. ಹಚ್ಕೋತೀನಿ ಇವೆಲ್ಲನೂ ಸಹ. ಸ್ಟವ್ ಹಚ್ಚಿದ್ದೀನಿ. ಸ್ವಲ್ಪ ಒಂದು 1/4 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. 1 ಇಂಚು ಚಕ್ಕೆ ಹಾಕ್ತಾಯಿದ್ದೀನಿ. ಒಂದು ಹೂವು ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ, ತೆಂಗಿನಕಾಯಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಹಾಕಿದ್ದೀನಿ. ಒಂದು 1/4 ಹಿಡಿಯಷ್ಟು
ಹುರುಗಡ್ಲೆ ಹಾಕ್ತಾಯಿದ್ದೀನಿ. ನೋಡಿ ತಣ್ಣಗಿದೆ ಇದು. ನಾನು ಇವಾಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಇವಾಗ ಮಸಾಲೆ ಸೂಪರಾಗಿ ರೆಡಿ ಆಯಿತು. ಗಮ್ಮಂತ ಇದೆ. ನಾನಿವಾಗ ಸ್ಟವ್ ಹಚ್ಚಿದ್ದೀನಿ, ಕುಕ್ಕರ್ ಇಟ್ಟಿದ್ದೀನಿ. ಒಂದೂವರೆ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಹಾಕಿದ್ದೀನಿ, ಅದು ಪಟ ಅಂತ ಇತ್ತು. ಈರುಳ್ಳಿ ಹಾಕಿದ್ದೀನಿ. ಇವಾಗ ಕರಿಬೇವು ಹಾಕಿದ್ದೀನಿ. ಬಿಸಿ ಇಟ್ಕೊಂಡಿದ್ದಂಥ ರಾಜ್ಮೆನ ಹಾಕ್ತಾಯಿದ್ದೀನಿ. ನೀರಲ್ಲಿ ನೆನೆಸಿದಂಥ ಹೂಕೋಸನ್ನು ಸೇರಿಸ್ತಾ ಇದ್ದೀನಿ. ಒಂದೆರಡು ವಿಸಲ್ ಬರ್ಸಿದ್ರೆ ಹಾಗೂ ಸಹ ಮಾಡ್ಬೋದು. ಉಪ್ಪು ಮತ್ತು ಅರಿಶಿನ ಹಾಕ್ತಾಯಿದ್ದೀನಿ. ಇವಾಗ ರುಬ್ಬಿರೋ ಮಸಾಲೆನ ಸೇರಿಸಿದ್ದೀನಿ. ಒಂದೂವರೆ ಟೇಬಲ್ ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ. ಸ್ವಲ್ಪ ಖಾರ ಕಡಿಮೆ, ಅದಕ್ಕೋಸ್ಕರ ಖಾರಕ್ಕೋಸ್ಕರ ಒಂದು ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಮಗೆ ಹೇಗೆ ಬೇಕು ಹಾಗೆ, ತುಂಬ ಸ್ವಲ್ಪ ಗಟ್ಟಿಯಾಗಿರಬೇಕಾ ಗ್ರೇವಿ ಅಥವಾ ಸ್ವಲ್ಪ ತೆಳುಗಿರಬೇಕಾ ಆ ಥರ ನಮ್ಮ ಮನೇಲಿ ಹೇಗೆ ಜನರು ಇರ್ತಾರೆ, ಹೆಚ್ಚು ಇದ್ದಾರಾ ಕಡಿಮೆ ಇದ್ದಾರಾ ಅದರ ಅನುಸಾರವಾಗಿ ಮಾಡ್ಕೋಬೇಕು. ನೋಡಿ ಇದೂ ಸಹ ಸರಿಯಾಗಿರುತ್ತೆ. ಆದರೆ ನಾನು ಇದಕ್ಕೆ ಸ್ವಲ್ಪ ವಾಟರ್ ಸೇರಿಸಿದ್ದೀನಿ. ನೋಡಿ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ.
ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ, ಇವಾಗ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಇವಾಗ ಇದು ರೆಡಿ ಆಯಿತು. ಇದು ಇವಾಗ 2 ವಿಸಲ್ ಬಂದಮೇಲೆ ನಾನು ಇದನ್ನು ಆಫ್ ಮಾಡ್ತೀನಿ. ಹೀಗಿದು 2 ವಿಸಲ್ ಬರಬೇಕು. ಇವಾಗ ರೆಡಿ ಆಯಿತು ನೋಡಿ, ಏನು ಸೂಪರಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ನಾನು ಈ ದಿನ ರಾಜ್ಮಾ ಹೂಕೋಸು ಗ್ರೇವಿ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ನಾನು ಚಪಾತಿ ಜೊತೆಗೆ ಮಾಡಿದ್ದೀನಿ. ಬಾಕ್ಸ್ಗಂತೂ ಮಕ್ಳಿಗೆ ಹಾಕ್ಕೊಡೋಕ್ಕೆ ಸೂಪರಾಗಿರುತ್ತೆ. ಮಕ್ಕಳು ಇಷ್ಟಪಟ್ಕೊಂಡು ಚೆನ್ನಾಗಿ ತಿಂತಾರೆ. ಹಾಗೆ ಮನೆಯವರು ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಒಂದು ಸರಿ ಮಾಡಿ ಟೇಸ್ಟ್ ನೋಡಿ, ಮರಿಬೇಡಿ. ರೆಸ್ಟೋರೆಂಟ್ಗಿಂತೂ ಸೂಪರಾಗಿ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಒಂದು ಸರಿ ಮಾಡಿ ಟ್ರೈ ಮಾಡಿ, ಎಂಜಾಯ್ ಮಾಡಿ, ಖುಷಿಪಡಿ, ಚೆನ್ನಾಗಿ ತಿನ್ನಿ. ಹಾಗೆ ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.